ಗಲ್ಲಿ ಕ್ರಿಕೆಟ್ ಆಡ್ಬೇಕಾದ್ರೆ ನಮ್ಮ ಹತ್ರ ಇರೋದು ಒಂದೇ ಒಂದು ಚೆನ್ನಾಗಿರೋ ಬ್ಯಾಟು. ಡಬಲ್ಸ್ ಆಡ್ಬೇಕಾದ್ರೆ ಪಾಪ ಆ ಕಡೆ ಇರೋನು ಯಾವ್ದೋ ಮುರ್ದಿದ್ ಕೋಲು ಇಲ್ಲ ಹಳೇದು ಒಂದು ಸಣ್ಣ ಬ್ಯಾಟು ರನ್ ನೋಡೋದಕ್ಕೆ ಇಟ್ಕೊಂಡಿರ್ತಾನೆ. ಪ್ರತಿ ಬಾಲ್ ಆದ್ಮೇಲೆ ಆ ಕಡೆಯಿಂದ ಈ ಕಡೆ ಹೋಗ್ಬೇಕು, ಇರೋ ಸಣ್ಣ ಬ್ಯಾಟ್ ಅವನ್ ಕೈ ಕೊಟ್ಟು ಚೆನ್ನಾಗಿರೋ ಬ್ಯಾಟ್ ಇಸ್ಕೊಂಡ್ ಬರ್ಬೇಕು. ಇನ್ನು 2 ಟೆನ್ನಿಸ್ ಬಾಲ್ಗಳಿರ್ತವೆ. ಒಂದ್ ಬಾಲ್ ಮೈ ಮೇಲೆ ಅಂಗಿ ಚಟಿ ಇರಲ್ಲ, ಇನ್ನೊಂದು ಬಾಲ್ ಪುಟಿಸಿದ್ರೆ ಪುಟಿ ಅಲ್ಲ. ಕಲ್ ಮೇಲೆ ಕಲ್ಲು ಇಲ್ಲ ಸೈಕಲ್ ಹಿಂದಿನ ಟೈರು ಇಲ್ಲ ಯಾವ್ದಾದ್ರು 3 ಕಟ್ಟಿಗೆ ಸಿಗಿಸಿ ವಿಕೆಟ್ಸ್ ಅಂತ ಮಾಡ್ಕೋತೀವಿ. ಟೀಮ್ ನಲ್ಲಿ ಸ್ಪಿನ್ನರ್ ಅವಶ್ಯಕತೆ ಇರಲ್ಲ. ಬಾಲ್ ಪಿಚ್ ಮೇಲೆ ಬಿದ್ದು ಕೂಡಲೇ ಆಟೋಮೆಟಿಕ್ಲಿ ಸ್ಪಿನ್ ಆಗಿಬಿಡುತ್ತೆ. ಎಲ್ಲರ ಜೇಬಲ್ಲಿ 10 ರೂಪಾಯಿ 20 ರೂಪಾಯಿ 100 ರೂಪಾಯಿ ನೋಟ್ಗಳಿರ್ತವೆ. ಆದ್ರೆ ಯಾರ ಹತ್ರ ಕೂಡ 1 ರೂಪಾಯಿ ಕಾಯಿನ್ ಇರಲ್ಲ. ಅಲ್ಲೇ ಸುತ್ತಮುತ್ತ ಯಾವ್ದಾದ್ರು ಆ ಕಡೆ ಈ ಕಡೆ ಡಿಫ್ರೆಂಟ್ ಪ್ಯಾಟರ್ನ್ ಇರೋ ಕಲ್ಲು ಇಲ್ಲ ಹೊಡೆದಿದ್ದ ಟೈಲ್ಸು ಟಾಸ್ ಮಾಡ್ಕೋತೀರಾ. ಒಂದೊಂದ್ ಸತಿ ಕಲ್ಲು 2 ಕಡೆ ಸೇಮ್ ಇರುತ್ತೆ. ಆವಾಗ ಒಂದ್ ಕಡೆ ಎಂಜಲ್ ಮಾಡಿ ತೂರ್ತೀರಾ. ಓಕೆ, ಟಾಸ್ ನಮ್ದೆ, ಬ್ಯಾಟಿಂಗ್ ನಮ್ದೆ. ರೂಲ್ಸ್ ಗೊತ್ತಲ್ಲ. ಮೊದಲನೇದು ಆ ಕಡೆ ಈ ಕಡೆ ಡೈರೆಕ್ಟ್ ಹೋದ್ರೆ ಔಟು. ಎರಡನೇದು ಬಾಲ್ ಕಿತ್ತಿ ಎಸೆಂಗಿಲ್ಲ. ಎಲ್ಲ ಗೇಮ್ಗಳಲ್ಲಿ ನಮ್ ಟೀಮ್ ಚೆನ್ನಾಗಿ ಆಡ್ಬೇಕಂತ ಎಲ್ಲರ ಆಸೆ ಇರುತ್ತೆ. ಆದ್ರೆ ಕ್ರಿಕೆಟ್ ನಲ್ಲಿ ಬ್ಯಾಟಿಂಗ್ ಆಡ್ಬೇಕಾದ್ರೆ ಮಾತ್ರ ನಮ್ ಟೀಮ್ನವರು ಜಲ್ದಿ ಔಟ್ ಆಗ್ಲಿ, ಎಲ್ಲ ಓವರ್ಗಳು ನಮ್ಗೆ ಬ್ಯಾಟಿಂಗ್ ಸಿಗ್ಲಿ ಅಂತ ಮನ್ಸಲ್ಲಿ ಇರುತ್ತೆ.